ಈ ಸರ್ಕಾರಕ್ಕೆ ಏನಾಗಿದೆ? ಮುಸ್ಲಿಮರ ಜೀವ ಅಷ್ಟೊಂದು ಚೀಪ್ ಆಗಿದೆಯಾ ಈ ಸರ್ಕಾರಕ್ಕೆ? ಮೂವರು ಮುಸ್ಲಿಮರ ಭೀಕರ ಹತ್ಯೆ ಆಗಿದೆ. ಈ ಬಗ್ಗೆ ಒಂದು ರಿಯಾಕ್ಷನ್ ಕೊಡೋಕೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಟೈಮೇ ಸಿಕ್ಕಿಲ್ವಾ? ಇನ್ನು ಗೃಹ ಸಚಿವರನ್ನು ನಿದ್ದೆ ಹೊಡಿತಾ ಇದ್ದಾರಾ? ಪೊಲೀಸರೇನು ಕಡ್ಲೆ ಬೀಜ ತಿಂತ ಕೂತಿದ್ದಾರಾ? ಇಲ್ಲಿನ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಏನಾಗ್ತಿದೆ ಈ ಸರ್ಕಾರದಲ್ಲಿ? ಗೃಹ ಸಚಿವರ ತವರಿನಲ್ಲೇ ವಂಚಕರ ಗ್ಯಾಂಗ್ ಬೇಕಾಬಿಟ್ಟಿ ವಂಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅಮಾಯಕರ ಜೀವಗಳನ್ನು ಕೊಂದು ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ. ಆದರೂ ಗೃಹ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಪೊಲೀಸರು ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಂತಿಲ್ಲ. ಎಲ್ಲರೂ ಎಲೆಕ್ಷನ್ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ತುಮಕೂರಿನ ಕೋರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಚ್ಚಂಗಿ ಕೆರೆಯಲ್ಲಿ ಮೂವರ ಸಜೀವ ದಹನ ಮಾಡಲಾಗಿದೆ. ಚಿನ್ನದ ಆಸೆ ತೋರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮೂವರಿಂದ ಲಕ್ಷ ರೂಪಾಯಿ ತಗೊಂಡು ಮೋಸ ಮಾಡಿದ್ದ ವಂಚಕರ ಗ್ಯಾಂಗ್ ಕೊನೆಗೆ ಹಣ ವಾಪಸ್ ಕೇಳಿದ್ದಕ್ಕೆ ತಮ್ಮಲ್ಲಿಗೆ ಕರೆಸ್ಕೊಂಡು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕೊಂದು ಕಾರಲ್ಲಿ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ. ಇಷ್ಟು ದೊಡ್ಡ ಪಾತಕ ಕೃತ್ಯ ನಡೆದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಗೃಹ ಸಚಿವರಾಗಲಿ, ಪೊಲೀಸ್ ಮುಖ್ಯಸ್ಥರಾಗಲಿ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಉಪಮುಖ್ಯಮಂತ್ರಿಗಳು 5 ದಿನ ಕಳೆದ ಮೇಲೆ ಧರ್ಮಸ್ಥಳಕ್ಕೆ ಬಂದ ಮೇಲೆ ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯ ಕೊಡಿಸುವುದಾಗಿ ಹೇಳಿದ್ದಾರೆ. ಏನು ನ್ಯಾಯ ಕೊಡಿಸ್ತಾರೋ ಏನೋ. ಘಟನೆ ನಡೆದು 1 ವಾರ ಆಗ್ತಾ ಬಂತು. ಆರೋಪಿಗಳನ್ನು ಬಂಧಿಸಿದ್ದು ಬಿಟ್ಟರೆ ಬೇರೇನೂ ಆಗಿಲ್ಲ. DNA ಪರೀಕ್ಷೆ ನಡೆಸಿ ಡೆಡ್ ಬಾಡಿಗಳನ್ನು ಮನೆಯವರಿಗೆ ಬಿಟ್ಟು ಕೊಟ್ಟಿಲ್ಲ. ಕುಟುಂಬಕ್ಕೆ ಚಿಕ್ಕಾಸು ಪರಿಹಾರ ಕೊಡಿಸಿಲ್ಲ. ಉನ್ನತ ಮಟ್ಟದ ತನಿಖೆಗೂ ಆದೇಶ ಆಗಿಲ್ಲ. ಆರೋಪಿಗಳನ್ನು ಬಂಧಿಸಿದ್ದೇವೆ ಅಂತೇಳಿ ಸರ್ಕಾರ ಕೈ ತೊಳೆದುಕೊಂಡಂತೆ ಕಾಣ್ತಾ ಇದೆ. ಈ ಪ್ರಕರಣದ ಬಗ್ಗೆ ಸರ್ಕಾರ ಎಷ್ಟೊಂದು ನಿರ್ಲಕ್ಷ್ಯ ಮಾಡಿದೆ ಅಂದರೆ, ಕೊಲೆಗೀಡದವರ ಕುಟುಂಬಕ್ಕೆ ಕನಿಷ್ಠ ಒಂದು ಸಾಂತ್ವನ ಹೇಳುವ ಮನಸ್ಸು ಮಾಡಿಲ್ಲ. ಒಂದು ಪೈಶಾಚಿಕ ಕೃತ್ಯ ನಡೆದಿದೆ. ಮೂವರ ಮನೆಯ ದೀಪ ಹರಿದೆ. ಆ ಮನೆಯಲ್ಲಿ ಕಣ್ಣೀರು ಹರಿತಾ ಇದೆ. ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿ ಕೂಡ ಆ ಮನೆ ಕಡೆ ಸುಳಿದಿಲ್ಲ. ಇಲ್ಲೊಬ್ರು ಉಸ್ತುವಾರಿ ಸಚಿವರಿದ್ದಾರೆ. ಅವರು ಬಂದು ಸಾಂತ್ವನ ಹೇಳಬೇಕಾಗಿತ್ತು. ಆದರೆ ಆ ಉಸ್ತುವಾರಿ ಮಂತ್ರಿ ಮಂಗಳೂರಿಗೆ ಬರೋದು ಕಂಬಳಕ್ಕೆ, ಜಾತ್ರೆಗೆ, ನೇಮಕ್ಕೆ, ಕ್ರೀಡಾಕೂಟಕ್ಕೆ. ಇನ್ನೇನಾದರೂ ಭೂರಿ ಭೋಜನ ಇದ್ದರೆ ಬರ್ತಾರೆ. ಆದರೆ ಕೊಲೆಯಾದ 3 ಬಡವರ ಮನೆಗೆ ಬರಬೇಕು ಅಂತ ಅವರಿಗೆ ಮನಸ್ಸಾಗಲಿಲ್ಲ. ಕೊಲೆಯಾದ ಬಡ ಕುಟುಂಬಕ್ಕೆ ಧೈರ್ಯ ಹೇಳಬೇಕು, ಅವರಿಗೆ ಸಹಾಯ ಮಾಡಬೇಕು, ಅನಾಥರಾಗಿರುವ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಅವರಿಗೆ ತೋಚೇ ಇಲ್ಲ. ಇನ್ನು ಯಾವ ಬೆಳ್ತಂಗಡಿ ತಾಲೂಕಿನ 3 ಹತ್ಯೆ ನಡೆದಿದೆಯೋ ಅದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಂಗ್ರೆಸ್ನ ಒಬ್ಬರು MLC ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ಗೂ ಅವರೇ ಅಧ್ಯಕ್ಷ. ಆದರೆ ಆ ಪುಣ್ಯಾತ್ಮ ಕೊಲೆಯಾದವರ ಮನೆಗೆ ಭೇಟಿ ನೀಡೋಕೆ 5 ದಿನಗಳನ್ನು ತಗೊಂಡ್ರು. ಘಟನೆ ನಡೆದು 5 ದಿನಗಳ ಬಳಿಕ ಅವರು ಕೊಲೆಯಾದವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬಳಿಕ, ಜನರು ಉಗಿದು ಉಪ್ಪಿನಕಾಯಿ ಹಾಕಿದ ಬಳಿಕ ಹರೀಶ್ ಕುಮಾರ್ ಅವರು ಮಂಜುನಾಥ್ ಭಂಡಾರಿ ಜೊತೆ ಹೋಗಿ ಭೇಟಿ ಮಾಡಿ ಒಂದು ನಾಟಕ ಮಾಡಿ ಬಂದಿದ್ದಾರೆ ಅಷ್ಟೇ. 3 ಮುಸ್ಲಿಮರ ಭೀಭತ್ಸ ಹತ್ಯೆ ನಡೆದಾಗ ಈ ರಾಜ್ಯದ ವ್ಯವಸ್ಥೆ ನಡೆದುಕೊಂಡಿರುವ ರೀತಿ ನಿಜಕ್ಕೂ ಖೇದಕರ. ಕೊಲೆಗೀಡಾದವರು ಬೇರೆ ಪ್ರಬಲ ಸಮುದಾಯಕ್ಕೆ ಸೇರಿದವರಾಗಿದ್ದರೆ, ಅವರು ಶ್ರೀಮಂತರಾಗಿದ್ದರೆ, ಅವರು ರಾಜಕಾರಣಿಗಳ ಮಕ್ಕಳಾಗಿದ್ದರೆ, ಅವರು ಸರ್ಕಾರದವರ ಮನೆಯ ಮಕ್ಕಳಾಗಿದ್ದರೆ, ಅವರು ಹಿಂದುತ್ವಕ್ಕೆ ಅಥವಾ ಸಂಘ ಪರಿವಾರಕ್ಕೆ ಸೇರಿದವರಾಗಿದ್ದರೆ ವ್ಯವಸ್ಥೆ ಹೀಗೆ ನಡೆಸ್ಕೊಳ್ತಾ ಇತ್ತ? ಖಂಡಿತವಾಗಿಯೂ ಇಲ್ಲ. ಆರೋಪಿಗಳ ವಿರುದ್ಧ UAPA ಕೇಸ್ ದಾಖಲಾಗ್ತಾ ಇತ್ತು. NIA ತನಿಖೆಯೂ ನಡೀತಾ ಇತ್ತು. ಆದರೆ ಅದ್ಯಾವುದೂ ಆಗಿಲ್ಲ. ಯಾಕೆಂದರೆ ಕೊಲೆಗೀಡಾದವರು ಮುಸ್ಲಿಮರು. ಅದಷ್ಟೇ ಕಾರಣ ಈ ಕೇಸ್ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅದರಲ್ಲಿ ಅನುಮಾನವೇ ಬೇಡ. ಬೇರೆ ಸಮುದಾಯದ ಜನರು ಹೀಗೆ ಸಜೀವ ದಹನಗೊಂಡು ಕೊಲೆಗೀಡಾಗ್ತಾ ಇದ್ದರೆ ಖಂಡಿತವಾಗಿಯೂ ಇಂತಹ ಕೇಸ್ ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇರಲಿಲ್ಲ. ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಬೆಂಗಳೂರಿನ ನಗರಪೇಟೆಯಲ್ಲೊಂದು ಗಲಾಟೆ ನಡೆಯಿತು. ಪುಡಿ ರೌಡಿಗಳು ಸೇರಿ ಒಬ್ಬ ಅಂಗಡಿಯವನ ಮೇಲೆ ಹಲ್ಲೆ ಮಾಡಿದರು. ಅದು ಕೋಮು ಬಣ್ಣಕ್ಕೆ ತಿರುಗಿತು. ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾಗಳು ಕತೆ ಕಟ್ಟಿ ಅದನ್ನು ದೊಡ್ಡ ಇಶ್ಯೂ ಮಾಡಿದರು. ಆವಾಗ ಇಡೀ ಸರ್ಕಾರವೇ ಅದರ ಬಗ್ಗೆ ಮಾತನಾಡಿತು. CM, DCM, ಹೋಮ್ ಮಿನಿಸ್ಟರ್ಗಳು, ಶಾಸಕರು ಹೀಗೆ ಎಲ್ಲರೂ ಅದರ ಬಗ್ಗೆ ಮಾತನಾಡಿದರು. ಘಟನೆಯನ್ನು ಖಂಡಿಸಿದರು, ಕ್ರಮಕ್ಕೆ ಆಗ್ರಹಿಸಿದರು. ಕ್ರಮದ ಭರವಸೆ ಕೊಟ್ಟರು. ಕಠಿಣ ಕ್ರಮ ಕೂಡ ಜಾರಿಯಾಯಿತು. ನಗರಪೇಟೆಯಲ್ಲಿ ಯಾರು ಹಲ್ಲೆ ನಡೆಸಿದ್ರು ಅದರಲ್ಲಿ ಮುಸ್ಲಿಮರು ಇದ್ದರು, ಹಿಂದೂಗಳು ಇದ್ದರು. ಆದರೂ ಅದನ್ನು ಹಿಂದೂ ಮುಸ್ಲಿಂ ಎಂಬ ಕನ್ನಡಕದಲ್ಲಿ ನೋಡಲಾಯಿತು.
ಅದಾದ ಕೆಲವೇ ದಿನಕ್ಕೆ ತುಮಕೂರಿನ ಕುಚ್ಚಂಗಿಕೆರೆಯಲ್ಲಿ 3 ಭೀಭತ್ಸ ಹತ್ಯೆ ನಡೆದಿದೆ. ಹತ್ಯೆಯಾದ 3 ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು, ಕೊಲೆಗಾರರು ಅನ್ಯ ಧರ್ಮೀಯರು. ಈಗ ಹೇಳಿ, ಈ ಪ್ರಕರಣಕ್ಕೂ ಕೋಮು ಬಣ್ಣ ಕೊಡಬೇಕಾ? ಮುಸ್ಲಿಮರು ಬೀದಿಗೆ ಇಳಿಬೇಕಾ? ಘೋಷಣೆ ಕೂಗಬೇಕಾ? ಸಂಘರ್ಷ ನಡೆಸಬೇಕಾ? ಬಂದ್ಗೆ ಕರೆ ಕೊಡಬೇಕಾ? ಈ ಪ್ರಕರಣವನ್ನ ಸಿದ್ದರಾಮಯ್ಯ ಸರ್ಕಾರ ನೆಗ್ಲೆಕ್ಟ್ ಮಾಡೋದನ್ನ ನೋಡ್ತಾ ಇದ್ರೆ ಈ ಪ್ರಕರಣಕ್ಕೂ ಕೋಮು ಬಣ್ಣ ಕೊಡಬೇಕಿತ್ತು ಅಂತ ಅನಿಸ್ತಾ ಇದೆ. ಆಗ್ಲಾದ್ರೂ ಈ ಸರ್ಕಾರ ಎಚ್ಚೆತ್ತುಕೊಳ್ತಾ ಇತ್ತೋ ಏನೋ. ಆದರೆ ಯಾರು ಏನೂ ಮಾತಾಡಿಲ್ಲ. ಅದಕ್ಕೆ ಸರ್ಕಾರ ಕೂಡ ಸುಮ್ಮನಿದೆ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ಇದೊಂದು ಸಾಮಾನ್ಯ ಕೇಸ್ ಎಂಬಂತೆ ವ್ಯವಸ್ಥೆ ನಡೆದುಕೊಳ್ತಾ ಇದೆ. ಕೊಲೆಯಾದವರ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತುಮಕೂರಿನ ಪೊಲೀಸರು ಕೆಲ ಆರೋಪಿಗಳನ್ನ ಬಂಧಿಸಿ ಸುಮ್ಮನಿದ್ದಾರೆ. ಹೀಗಿರಬೇಕಾದ್ರೆ ಈ ಪೊಲೀಸರನ್ನ ನಂಬಲು ಆಗಲ್ಲ. ಯಾಕೆಂದ್ರೆ ಈ ನಿಧಿ ವಂಚನೆಯ ಜಾಲದ ಜೊತೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಲೋಕಲ್ ಪೊಲೀಸರ ತನಿಖೆಯ ಮೇಲೆ ನಂಬಿಕೆ ಇಡಲು ಸಾಧ್ಯವಿಲ್ಲ. ಹೀಗಾಗಿ ಉನ್ನತ ಮಟ್ಟದ ತನಿಖೆ ನಡೆಯಬೇಕು.